ಎಲ್ರಿಗೂ ನಮಸ್ಕಾರ. ನಾನು ಹಂಸ. ಇವತ್ತು ಮೊಳಕೆ ಹುರುಳಿಕಾಳು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಲೋಟ ಹುರುಳಿಕಾಳು ತೊಗೊಂಡಿದ್ದೀನಿ. ರಾತ್ರಿ ನಾನು ನೆನೆಸ್ತಾ ಇರೋದು. ಇದನ್ನೊಂದು 2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಅದಕ್ಕೆ ನೀರು ಹಾಕಿ ಓವರ್ ನೈಟ್ ನೆನೆಯೋಕ್ಕೆ ಇಟ್ಬಿಡೋಣ. ಇದು ರಾತ್ರಿ ಪೂರ್ತಿ ನೆನೆದು ಬೆಳಿಗ್ಗೆ ಇದನ್ನು ಮತ್ತೆ ಒಂದು 2 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಈ ಕಾಳು ಬೇಳೆ ನೆನೆಸಿದ ನೀರನ್ನು ಗಿಡಗಳಿಗೆ ಹಾಕಿ ಗಿಡಗಳು ಚೆನ್ನಾಗಿ ಬೆಳೀತವೆ, ವೇಸ್ಟ್ ಮಾಡಬೇಡಿ. ನಾನು ಇದನ್ನು 2 ಸಲ ತೊಳ್ಕೊಂಡು ಒಂದು ಜರಡಿಗೆ ಹಾಕ್ತೀನಿ. ಕಾಳೆಲ್ಲ ನೀರು ಬಸ್ಕೊಳ್ಳುತ್ತೆ. ನೀರು ಬಸ್ಕೊಂಡ ಮೇಲೆ ಒಂದು ಬಟ್ಟೆಗೆ, ಒಂದು ಬಿಳಿ ಬಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಆ ತೇವಾಂಶ ಎಲ್ಲ ಬಟ್ಟೆ ಹೀರ್ಕೊಳ್ಳುತ್ತೆ. ಅದು ಹೀರ್ಕೊಂಡ ಮೇಲೆ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಹೀರ್ಕೊಳ್ಳುತ್ತೆ. ಆಮೇಲೆ ಒಂದು ಸಲ ಎಲ್ಲ ನಮ್ಮ ಕೈಯಲ್ಲಿ ಬಟ್ಟೆಯಲ್ಲಿ ಒರೆಸಿ ಆ ಬಟ್ಟೆ ಮತ್ತೆ ನೆಕ್ಸ್ಟ್ ಏನಕ್ಕೂ ಉಪಯೋಗ್ಸೋಕ್ಕೆ ಬರಲ್ಲ. ಹುರುಳಿಕಾಳು ಹಾಕಿದ ಬಟ್ಟೆ ಕೆಂಪಗಾಗುತ್ತೆ. ಹಾಗಾಗಿ ಮತ್ತೆ ಇದನ್ನು ಯೂಸ್ ಮಾಡಲ್ಲ ಅನ್ನಂಗಿದ್ರೆ ಅಂಥ ಬಟ್ಟೆ ಹಾಕಿ ನೋಡಿ, ಅದಕ್ಕೆ ಅಂತಲೇ ಇಟ್ಬಿಡಿ ಒಂದು ಬಟ್ಟೆನ. ನೋಡಿಬಿಟ್ಟು ಆ ಥರ ಮಾಡಿ ಹೀಗೆ ಎಲ್ಲ ಮಾಡಿಟ್ಕೊಂಡು ಒಂದು ಡಬ್ಬಿಗೆ ತುಂಬಿಡಬೇಕು. ಎಲ್ಲ ಒರೆಸ್ಬಿಟ್ಟು ಕಾಳು ಮೇಲೆ ತೇವಾಂಶ ಇರಬಾರ್ದು. ಕಾಳು ಮೇಲೆ ತೇವಾಂಶ ಇದ್ದರೆ ಕಾಳು ಒಂಥರ ಅಂಟು ಬರುತ್ತೆ. ಹಾಗಾಗಿ ತೇವಾಂಶ ಇರಬಾರ್ದು. ಈ ಹುರುಳಿಕಾಳಿಂದ ಹಲವು ರೀತಿಯ ರೋಗಗಳಿಗೆ ಮನೆಮದ್ದು ಇದು. ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ, ಅತಿಸಾರ ಕಂಟ್ರೋಲಿಗೆ ಬರುತ್ತೆ. ಎಷ್ಟೋ ರೋಗಗಳನ್ನ ಇದರಿಂದ ನಿವಾರಿಸ್ಕೋಬೋದು. ಭಾಳ ವಿಟಮಿನ್ಗಳಿವೆ ಇದರಲ್ಲಿ. ಎ, ಬಿ, ಸಿ, ಇ, ಕೆ, ಇನ್ನೂ ಹಲವು ರೀತಿಯಾದ ಉಪಯೋಗವಿದೆ. ಮನೇಲೇ ಮಾಡ್ಕೊಂಡು ಆಗಾಗ ಇದನ್ನು ಉಪಯೋಗಿಸಿ ನೋಡಿ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ಒಂದು ತಟ್ಟೆಗೆ ಹಾಕ್ತೀನಿ. ಮಾಡ್ಕೊಳ್ಳಿ, ಉಪಯೋಗಿಸಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಉಪಯೋಗಿಸ್ಬೋದು ಇದನ್ನು. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಉಪಯೋಗಿಸಿ. ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ. ಸಾಂಬಾರು ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಹಲವು ರೀತಿಯಾದ ಸಾಂಬಾರು ಮಾಡ್ಬೋದು ಇದ್ರಾಗೆ. ಥ್ಯಾಂಕ್ ಯು.